ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಡಿಸಿಎಂ ದಂಗಲ್ ಶುರುವಾಗಿದೆ. ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಘೋಷಣೆಗಳನ್ನ ಕೂಗಿದ್ದು ಮಾತ್ರ ಅಲ್ಲ, ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡಿದ್ರು. ಯಾರು ಘೋಷಣೆ ಕೂಗಿದ್ರಲ್ಲ ಆ ಯುವಕನಿಗೆ ಮುತ್ತು ಕೊಟ್ಟಿದ್ದಾರೆ ಜಮೀರ್ ಅಹಮದ್. ಮುಂದಿನ ಡಿಸಿಎಂ ಅಂತ ಭಿತ್ತಿಪತ್ರ ಪ್ರದರ್ಶಿಸಿದ್ದಾರೆ ಬೆಂಬಲಿಗರು. ಬೈಕ್ ರ್ಯಾಲಿ ಮೂಲಕ ಜಮೀರನ್ನ ಸ್ವಾಗತಿಸಿದ್ದಾರೆ. ಬಳಿಕ ಮದಕರಿ ನಾಯಕ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಯುವಕ ಘೋಷಣೆಗಳನ್ನ ಕೂಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಜಮೀರ್ ಬಲಭಾಗದಲ್ಲಿ. ಖುಷಿಯಾಗಿ ಸಚಿವ ಜಮೀರ್ ಅಹಮದ್ ಆ ಯುವಕನಿಗೆ ಮುತ್ತು ಕೊಟ್ಟಿದ್ದನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ಲಕಾರ್ಡ್ಗಳನ್ನ ಹಿಡಿದು ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಅಂತ ಬರ್ಕೊಂಡಿದ್ದಾರೆ. ಒಂದು ಕಡೆ ಸಿಎಂ ಕುರ್ಚಿ ಸ್ಥಾನ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಒಂದು ವೇಳೆ ಕುರ್ಚಿ ಬದಲಾವಣೆಯಾದ್ರೆ ಡಿಸಿಎಂ ಪಟ್ಟ ಮತ್ತು ಸಚಿವ ಪಟ್ಟಕ್ಕೆ ಲಾಭಿಗಳು ನಡೀತಾ ಇವೆ. ಜಮೀರ್ ಅಹಮದ್ ಚಿತ್ರದುರ್ಗದಲ್ಲಿ ಹೋದಾಗ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ ಬೆಂಬಲಿಗರು. ಅದಕ್ಕೆ ಖುಷಿಯಾಗಿ ಪಕ್ಕದಲ್ಲಿದ್ದ ಘೋಷಣೆಗಳನ್ನ ಕೂಗ್ತಾ ಇದ್ದ ಯುವಕನಿಗೆ ಜಮೀರ್ ಮುತ್ತಿಟ್ಟಿದ್ದಾರೆ. ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮುಂದುವರೆದಿದೆ ಹಕ್ಕೊತ್ತಾಯ. ನಮ್ಮ ಹೋರಾಟ ಇದ್ದೇ ಇರುತ್ತೆ. ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು. ಎಲ್ಲ ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ಆಗಬೇಕು ಅಂತ ಮಹದೇವಪ್ಪ ಹೇಳಿದ್ದಾರೆ. ದಲಿತ ಸಿಎಂ ಸಾಧ್ಯವಾಗೋದಿಲ್ಲ ಅಂತ ಯಾರು ಹೇಳಿದ್ದಾರೆ? ಸೂಕ್ತ ಸಮಯ, ಸೂಕ್ತ ಸಂದರ್ಭಕ್ಕೆ ವರಿಷ್ಠರು ಕಾಯ್ತಾ ಇರಬಹುದು. ದಲಿತರಿಗೆ ಸಿಎಂ ಸ್ಥಾನದ ವಿಷಯದ ಬಗ್ಗೆ ಸಚಿವ ಮಹದೇವಪ್ಪ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಹೋರಾಟ ಅಂತೂ ಇದ್ದೇ ಇರ್ತದೆ. ಅದು ನಿರ್ಣಯ ಆಗೋದು ಹೈಕಮಾಂಡ್ ಹಂತದಲ್ಲಿ. ಮೇ ಬಿ ವಾಚಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ಅದು ತಾಯಿಗೆ ಗೊತ್ತಾಗಬೇಕಲ್ಲ. ತಾಯಿ ಕರುಣೆ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಇದರ ಮಗು ಇಷ್ಟೊತ್ತಿಗೆ ಮಾಲ್ ನ್ಯೂಟ್ರಿಷನ್ ಸಿಂಡ್ರೋಮ್ ಕ್ವಾಸಿಯೋಸ್ಕರ್ ಅಂತಾರೆ, ಹಂಗೆ ಹೋಗ್ಬಿಡೋದು. ಆರೋಗ್ಯವಂತ ಮಗು ಇದೆ, ಟೈಮ್ ನೋಡಿ ಅಳುತ್ತೆ, ಇಲ್ಲಾಂದ್ರೆ ಇಲ್ಲ. ಆರೋಗ್ಯವಂತ ಮಗು ಅಂತೂ ಇದೆ, ಅಳೋ ಪರಿಸ್ಥಿತಿ ಇಲ್ಲ. ಅಳೋ ಪರಿಸ್ಥಿತಿ ಅಂತ ಏನಿಲ್ಲ. ಅದು ಹೋರಾಟ ಅಂತ ಮಾಡೋ. ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ. ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ನೋವು ಸಂಕಟ ಅವರಿಗೆ ಅರ್ಥ ಆಗೋದು, ಯಾರಿಗೂ ಅರ್ಥ ಆಗಲ್ಲ. ಹೀಗಾಗಿ ಹೋರಾಟ ನಿರಂತರ. ನವೆಂಬರ್ ಬರ್ತಾ ಇದೆ ಅಲ್ಲ, ಅಕ್ಟೋಬರ್ ಆದ್ಮೇಲೆ ನವೆಂಬರೇ ಬರುತ್ತೆ. ಕ್ರಾಂತಿ ಎಲ್ಲಿದೆ ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬರು ಮುಂದೆ ಎಲೆಕ್ಷನ್ ನಿಲ್ತಾರೋ ಇಲ್ವೋ ಅದೆಲ್ಲ ಅವ್ರಿಗೆ ಬಿಟ್ಟಿರೋದಲ್ಲ. ಆಮೇಲೆ ಅವರು ಬಿಸೈಡ್ಸ್ ಬೀಯಿಂಗ್ ಎನ್ MLC, ಅವರು ಸಿದ್ದರಾಮಯ್ಯ ಅವ್ರ ಮಗನೂ ಕೂಡ ಹೌದು. ಅದೆಲ್ಲ ಅವ್ರವ್ರ ನಿರ್ಧಾರಗಳಲ್ಲ. ನೋಡಿ, ಎಲ್ಲ ಸಮಾಜದ ಮುಖಂಡರು ಕೂಡ ಅವ್ರವ್ರ ಸಮಾಜದವರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಇವರೇ ಗೊತ್ತಿರೋದೇ 4-5 ಜನಕ್ಕೆ. ನೀವು ಆ 4-5 ಜನ ಬಿಟ್ಟು ಇನ್ನೆಲ್ಲರಿಗೂ ಕೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.